ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿ ಸಖತ್ತಾಗಿದ್ದೀನಿ. ಇವತ್ತು ನಾವು ಹೋಗ್ತಿರೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವರ ದರ್ಶನ ಪಡೆಯೋದಕ್ಕೆ. ನಾವು ಬಂದಿರೋದು ತುಮಕೂರು ಹತ್ರ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಾ, ನಮ್ಮ ಜರ್ನಿ ಬಹಳ ಅಡ್ವೆಂಚರಸ್ ಆಗಿತ್ತು. ನೀವು ನೋಡ್ತಿರ್ಬೋದು, ಇಲ್ಲಿ ಬೆಟ್ಟ ಗುಡ್ಡಗಳು, ಮರಗಿಡಗಳು, ಕಾಡು ಸೂಪರ್ ಆಗಿತ್ತು. ಮತ್ತು ಈ ದೇವಸ್ಥಾನ ಏನಂದರೆ ವಿಶೇಷತೆ, ಇಲ್ಲಿ ಜನಗಳು ಯಾವಾಗಲೂ ತುಂಬಿಕೊಂಡಿರ್ತಾರೆ. ಮತ್ತು ಯಾವಾಗ ನೋಡಿದ್ರೂ ಪ್ರತಿದಿನವೂ ಇಲ್ಲಿ ಜಾತ್ರೆಯ ವೈಭೋಗ ಏನಿರುತ್ತಲ್ಲ ಎದ್ದು ಕಾಣ್ತಿರುತ್ತೆ. ಮತ್ತು ಪ್ರತಿದಿನ ಈ ದೇವಸ್ಥಾನದಲ್ಲಿ ಸುಮಾರು 15,000 ಜನ ಬರ್ತಾ ಹೋಗ್ತಾ ಇರ್ತಾರೆ. ಬ್ಲಾಗಲ್ಲಿ ಏನು ಮಾತಾಡಿಲ್ಲ, ಯಾಕಂದರೆ ಅದು ತುಂಬ ನಾಯ್ಸ್ ಇತ್ತು. ಸೊ ಏನು ಮಾತಾಡೋಕ್ಕೆ ಹೋಗಿಲ್ಲ. ಮೈಕ್ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿಲ್ಲ. ಸೊ ಅದಕ್ಕೆ ನಾನೀಗ ಫಸ್ಟ್ ವಿಡಿಯೋ ಮಾಡಿ ಅದಾದಮೇಲೆ ಮೇಲೆ ಡಬ್ ಮಾಡ್ತಿರೋದು. ನೋಡ್ತಿರ್ಬೋದು ನೀವು ಇಲ್ಲಿ ಇವೆಲ್ಲ ಸ್ಟೇಷ್ನರಿ ಐಟಮ್ಸ್, ಪೂಜೆ ಬೇಕಾಗಿರೋ ಸಾಮಾನುಗಳು ಅದನ್ನೆಲ್ಲ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ರು. ಸೇಮ್ ನೀವು ಏನು ಜಾತ್ರೆ ನೋಡ್ತಿರಲ್ಲ, ಆ ಜಾತ್ರೆನೇ ಇಲ್ಲಿ ಮತ್ತೆ ನೋಡಿದಂಗೆ ಅನಿಸುತ್ತೆ ಅಷ್ಟೇ. ನೋಡ್ತಿರ್ಬೋದು ನೀವು ಎಷ್ಟು ಇಲ್ಲಿ ಜನಗಳು ತೊಗೋತಾ ಇದ್ದಾರೆ, ಪರ್ಚೇಸಿಂಗ್ ಮಾಡ್ತಿದ್ದಾರೆ, ಸೇಲ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಯಾರು ಫ್ರೀ ಅಂತ ಇಲ್ಲ, ಎಲ್ಲರಿಗೂ ಒಳ್ಳೆ ವ್ಯಾಪಾರನೇ ಆಗ್ತಾಯಿದೆ. ಮತ್ತು ಇದು ಮೇನ್ ದೇವಸ್ಥಾನ. ಅಂದರೆ ಒಳಗೆ ಎಂಟ್ರಿ ಕೊಟ್ಟಾಗ ನಮಗೆ ಮೊದಲೇ ಕಾಣೋ ದೇವಸ್ಥಾನನೇ ಇದು. ಈಗ ನಿಮ್ಗೆ ಕಾಣುತ್ತೆ ನೋಡಿ, ಆ ಮೇನ್ ದೇವಸ್ಥಾನ. ಮತ್ತು ಇಲ್ಲಿ ಜನಗಳು ತುಂಬ ಖುಷಿಯಾಗಿದ್ದರು. ಇದೇ ನಮ್ಮ ಮೇನ್ ದೇವಸ್ಥಾನ, ಶ್ರೀ ಲಕ್ಷ್ಮೀ ರಂಗಸ್ವಾಮಿ ದೇವಾಲಯ ಅಂತ. ಸೊ ಎಂಟ್ರಿ ಕೊಟ್ಬಿಟ್ಟು ಇನ್ನೂ ಒಳಗಡೆ ಹೋಗಿ ನೋಡಿದ್ರೆ ನಮಗೆ ಕಾಣಿಸೋದು ಶ್ರೀ ಮಾರಿಕಾಂಬೆ ತಾಯಿ. ಇಲ್ಲಿ ಈ ದೇವಿಗೆ ಪೂಜೆನ ಮಾಡ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ಅಂದರೆ ಮೇನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಏನು ನೋಡ್ತಿದ್ದೀರಲ್ಲ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ. ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಆದ್ರೂ ನಾನು ಜೇಬಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ವಿಡಿಯೋ ಮಾಡುತ್ತಿದ್ದು. ಸರಿಯಾಗಿ ನಿಮಗೆ ದೇವ್ರು ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಆದರೂ ಹೆಂಗೆ ಟ್ರೈ ಮಾಡಿ ವಿಡಿಯೋ ಮಾಡಿದ್ದೆ. ನೋಡ್ತಿರ್ಬೋದು, ನಾನು ವಿಡಿಯೋ ಮಾಡಿದ್ದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಬಿಕಾಸ್ ಏನಾದ್ರು ಕಂಟೆಂಟ್ಗೋಸ್ಕರ ಇದನ್ನು ಮಾಡಿರೋದು, ಬಟ್ ಯಾವುದೇ ಥರ ಉದ್ದೇಶ ಇದಕ್ಕೆ ಇರಲಿಲ್ಲ. ಸೊ ಐ ಆಮ್ ಆಸ್ಕಿಂಗ್ ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಕಟ್ ಮಾಡ್ತಿದ್ದೀನಿ ನಾನು, ಯಾಕಂದರೆ ಇದು ಸೇಫ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ ಒಳಗಡೆ. ಇಲ್ಲಿ ನಾವು ದೇವರ ದರ್ಶನ ತಗೋಬಿಟ್ಟು ಜನರಿಗೆ ಅವರವರ ಅಭಿಪ್ರಾಯವನ್ನು ಕೇಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನೀವು ಅವರ ಜನಗಳು ಮಾತಾಡೋದನ್ನ ಕೇಳಿಸ್ಕೋಬೋದು. ಕೊಡಗೆರೆ ತಾಲೂಕು, ತುಮಕೂರು ಜಿಲ್ಲೆ, ಗೊರವನಹಳ್ಳಿ ತೀತ ಗ್ರಾಮ ಪಂಚಾಯಿತಿ. ನಾವಿಲ್ಲೇ ಸ್ಥಳೀಕರು. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಶುಕ್ರವಾರ ಮತ್ತು ಶನಿವಾರ, ಭಾನುವಾರ ತುಂಬ ಕ್ರೌಡ್ ಇರುತ್ತೆ. ಮತ್ತು ನಾರ್ಮಲ್ ಡೇಸಲ್ಲಿ ಮಾಮೂಲಿ ನಾರ್ಮಲ್ ಜನ ಇರ್ತಾರೆ. ಶುಕ್ರವಾರದ ವಿಶೇಷ ಪೂಜೆ ಇರುತ್ತೆ. ಬರೋ ಭಕ್ತಾದಿಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಮತ್ತು ಅರ್ಕೆ ಕಟ್ಟೋದು ಏನಾದರೂ ಮದುವೆ ಆಗಿದ್ದವ್ರಿಗೆ, ಮಕ್ಕಳು ಈ ಥರ ಇದ್ದಿದ್ದವ್ರಿಗೆ ಅರ್ಕೆ ಮತ್ತು ಬಳೆದಾರ ಕಟ್ಟಿದ್ರೆ ತುಂಬ ಅನುಕೂಲ ಆಗುತ್ತೆ. ತುಂಬ 30-45 ವರ್ಷಗಳ ದೇವಸ್ಥಾನ ಗೊರವನಹಳ್ಳಿ ದೇವಸ್ಥಾನ. ಬನ್ನಿ, ಎಲ್ಲರೂ ಲಕ್ಷ್ಮಮ್ಮ ದರ್ಶನ ಮಾಡ್ಕೊಂಡು. ಪ್ರತಿನಿತ್ಯ ದಾಸೋಹ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. 11 ಗಂಟೆಯಿಂದ ರಾತ್ರಿ ವಿಷಯದ ಬನ್ನಿ ಊಟ ಇರುತ್ತೆ. ಮಲಗೋದಕ್ಕೆ ಯಾತ್ರಿ ನಿವಾಸ ಮಾಡಿದ್ದಾರೆ. ಬಂದು ಎಲ್ಲ ಗೊರವನಹಳ್ಳಿ, ಕೊಡಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಸುಮಾರು 35-40 ವರ್ಷದಿಂದ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇದರಲ್ಲೂ ಸುಮಾರು 10 ವರ್ಷದಿಂದ ತುಂಬಾ ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಾರೆ. ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಿಗೆ ಅನುಕೂಲ, ಮತ್ತು ದಾಸೋಹ ನಿಲಯ, ಹಾಗಾಗಿ ತುಂಬಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ಕೊಡಗೆರೆ ತಾಲೂಕು. ನಾವು ಇಲ್ಲಿ 25 ವರ್ಷಕ್ಕೆ ಹೂವಿನ ವ್ಯಾಪಾರ ಮಾಡ್ತೀವಿ. ಚೆನ್ನಾಗಿ ಅಭಿವೃದ್ಧಿಯಾಗಿದೆ, ಚೆನ್ನಾಗಿ ವ್ಯಾಪಾರನೂ ಆಗಿದೆ. ಭಕ್ತಾದಿಗಳು ಶುಕ್ರವಾರ, ಭಾನುವಾರ ಜಾಸ್ತಿ ಜನ ಇರ್ತಾರೆ. ಮತ್ತು ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು, ಮಕ್ಕಳ ಶಾಲೆ ಇದೆ 1ರಿಂದ SLCವರೆಗೂ, ಅದು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ದಾಸೋಹ ಇದೆ. ಮತ್ತು ಇನ್ನು ಬೇರೆ ಎಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ತಾಯಿದ್ದಾರೆ. ಹೊಸದಾಗಿ ದೇವಸ್ಥಾನ ಬೇರೆ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಜನರ ಭಕ್ತಾದಿಗಳು ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ಯಾವ ಕ್ರೌಡ್ ಜಾಸ್ತಿ ಆಗುತ್ತೆ? ಶುಕ್ರವಾರ, ಭಾನುವಾರ. ಅಂದರೆ ಎಷ್ಟು ಸಂಖ್ಯೆ ಬರುತ್ತೆ ಜನಗಳು? ಸುಮಾರು 10ರಿಂದ 15 ಸಾವಿರ ಬರ್ತಾರೆ. ಎಲ್ಲರಿಗೂ ಊಟ ಇರುತ್ತಾ? ಎಲ್ಲರೂ, ಪ್ರತಿಯೊಬ್ಬರಿಗೂ ಊಟ. ಬೆಳಗ್ಗೆ 8:30ಗೆ ತಿಂಡಿ ಇರುತ್ತೆ. ತಿರ್ಗಿ 10:30ಯಿಂದ 5 ಗಂಟೆ 9 ಗಂಟೆವರೆಗೂ ಊಟ ಇರುತ್ತೆ. ನೈಟು ತಿರ್ಗಿ ದಾಸೋಹ ನಿಲಯ ಇರುತ್ತೆ.
ಮತ್ತು ಉಳ್ಕೊಳ್ಳೋದಕ್ಕೆ ಯಾತ್ರಿ ನಿವಾಸ ಇದೆ, ಪ್ರತಿಯೊಂದು ವ್ಯವಸ್ಥೆ ಇದೆ. ಜನಗಳ ಒಪಿನಿಯನ್ ಕೇಳಾದ್ಮೇಲೆ ನನಗಂತೂ ಹಸುವಾಗಿತ್ತು. ಸೊ ಅದಕ್ಕೆ ಇವಾಗ ನಾವೆಲ್ಲ ಊಟ ಮಾಡೋದಕ್ಕೆ ಹೋಗ್ತಾ ಇದ್ವಿ, ಊಟದ ಕೊಠಡಿಗೆ. ಹೋಗುವಂಥ ಕ್ಲಿಪ್ ಇದು. ಸೊ ನಮಗೆ ಊಟದ ಕೊಠಡಿ ಈ ಥರ ದಾರಿ, ಭಿಕ್ಷುಕರಿಗೆ ಸ್ವಲ್ಪ ಸಹಾಯ ಮಾಡಿಬಿಟ್ಟು ಅವ್ರಿಗೆ ಏನು 5 ರೂಪಾಯಿ ಚೇಂಜ್ ಕೊಟ್ಬಿಟ್ಟು, ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಊಟದ ಕೊಠಡಿಗೆ ಹೋಗೋ ರೋಡು. ಇಲ್ಲಿಂದ ನಾವು ಹಾದಿ ಹೋದರೆ ನಮಗೆ ಸಿಗೋದು ಮುಂದೆಗಡೆ ಒಂದು ಊಟದ ಕೊಠಡಿಯ ಮೆಟ್ಟು. ಅದು ಕೂಡ ನಿಮಗೆ ನೀಟಾಗಿ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಕೈಕಾಲು ತೊಳ್ಕೊಬಿಟ್ಟು ಊಟದ ಕೊಠಡಿ ಒಳಗೆ ಹೋಗುವಂಥ ದಾರಿ ಇದು. ಇಲ್ಲಿ ಸುಮಾರು 15,000 ಜನಕ್ಕೆ ಒಟ್ಟಿಗೆ ಊಟ ಹಾಕುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ, ಮತ್ತು ನಾವು ಊಟ ಮಾಡಿದ ತಟ್ಟೆ ನಾವೇ ತೊಳಿಬೇಕು, ಆ ಥರ ಫೆಸಿಲಿಟೀಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಈ ಫೆಸಿಲಿಟೀಸ್ಗಳಿಂದ ಯಾವ ಜನಗಳು ಬರ್ತಾರಲ್ಲ, ಅವ್ರು ಯಾರು ಇಲ್ಲಿ ಲೇಝಿ ಆಗಲ್ಲ, ತುಂಬ ಆ್ಯಕ್ಟಿವ್ ಆಗಿ ಇರ್ತಾರೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಎಲ್ಲ ಊಟ ಮಾಡ್ತಿದ್ದಾರೆ ಖುಷಿಯಾಗಿ. ಮತ್ತು ಈ ಪೂರ್ತಿ ದೇವಸ್ಥಾನ ಇದೆಯಲ್ಲ, ಅದನ್ನ ಕಟ್ಸಿರೋಂಥ ಅಜ್ಜಿ ಇವರು. ನಾವು ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಬೇರೆ ಜಾಗಕ್ಕೆ ವಾಪಸ್ ಹೋಗ್ತಿದ್ವಿ. ಸೊ ನಿಮಗೆ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ಪಾರ್ಟ್ 2 ಅಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಈಗಲೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.